ಅದು 2024. ಅದಾಗಲೇ 2 ಬಾರಿ ಸಿಸಿಎಲ್ ಟ್ರೋಫಿ ಮುಡಿಗೇರಿಸಿಕೊಂಡಿದ್ದ ಕರ್ನಾಟಕ ಬುಲ್ಡೋಸರ್ಸ್ ತಂಡ 5ನೇ ಬಾರಿ ಫಿನಾಲೆ ಪ್ರವೇಶ ಮಾಡಿತ್ತು. ಎದುರಾಳಿಯಾಗಿ ಇದ್ದಿದ್ದ ಬೆಂಗಾಲ್ ಟೈಗರ್ಸ್ ಅಲ್ಲಿಯವರೆಗಿನ 10 ಸೀಸನ್ನಲ್ಲಿ 1 ಬಾರಿ ಕೂಡ ಬೆಂಗಾಲ್ ಫಿನಾಲೆ ತಲುಪಿರಲಿಲ್ಲ. ಫಿನಾಲೆ ಬಿಡಿ, ಸೆಮಿಫಿನಾಲೆಯನ್ನು ಕೂಡ ಪ್ರವೇಶ ಮಾಡಿರಲಿಲ್ಲ. ಈ ಹಿನ್ನೆಲೆ ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ ಬೆಂಗಾಲ್ ಟೈಗರ್ಸ್ ಸುಲಭ ತುತ್ತು ಎಂದೇ ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಆ ಫಿನಾಲಿನಲ್ಲಿ ಬೆಂಗಾಲ್ ಎಲ್ಲರ ಲೆಕ್ಕಾಚಾರವನ್ನ ತಲೆಕೆಳಗಾಗಿಸಿತ್ತು. ಕರ್ನಾಟಕ ಬುಲ್ಡೋಸರ್ಸ್ ತಂಡವನ್ನ 12 ರನ್ಗಳಿಂದ ಮಣ್ಣಿಸಿತ್ತು. ಅಸಂಖ್ಯಾತ ಕನ್ನಡ ಚಿತ್ರರಂಗದ ಕ್ರೀಡಾಭಿಮಾನಿಗಳ ಆಸೆಗೆ ತಣ್ಣೀರೆರಚಿತ್ತು. 2 ವರ್ಷಗಳ ಹಿಂದಿನ ಈ ಸೋಲಿನ ಪ್ರತೀಕಾರವನ್ನ ಕರ್ನಾಟಕ ಬುಲ್ಡೋಸರ್ಸ್ ಇಂದು ತೀರಿಸಿಕೊಂಡಿದೆ. ಸಿಸಿಎಲ್ 12ನೇ ಆವೃತ್ತಿಯ ಫಿನಾಲೆನಲ್ಲಿ ಗೆಲುವಿನ ಪತಾಕೆ ಹಾರಿಸಿದೆ. ಹೌದು, ಕೊಯಂಬತ್ತೂರಿನಲ್ಲಿ ನಡೆದ ಫಿನಾಲೆ ಪಂದ್ಯದಲ್ಲಿ ಟಾಸ್ ಗೆದ್ದ ಬೆಂಗಾಲ್ ಟೈಗರ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಜಾಯ್ ಮುಖರ್ಜಿ ಮತ್ತು ಉದಯ್ ಸಿಂಗ್ ಆರಂಭಿಕರಾಗಿ ಕಣಕ್ಕಿಳಿದಿದ್ದರು. ಆದರೆ ಪಂದ್ಯದ 2ನೇ ಓವರ್ನಲ್ಲಿ ಸುನೀಲ್ ಬೆಂಗಾಲ್ಗೆ ಆಘಾತ ನೀಡಿದ್ರು. ಉದಯ್ ಸಿಂಗ್ ಅವರನ್ನ ಪೆವಿಲಿಯನ್ಗೆ ಕಳುಹಿಸಿದ್ರು. ಆ ನಂತರ ಕಳೆದ ಬಾರಿ ತಲೆನೋವಾಗಿದ್ದ ಮತ್ತು ಫಿನಾಲಿನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದಿದ್ದ ಜಾಮಿ ಕ್ರೀಸ್ಗೆ ಬಂದ್ರು. ಈ ಬಾರಿಯೂ ಅತ್ಯುತ್ತಮವಾದ ಫಾರ್ಮ್ನಲ್ಲಿರುವ ಜಾಮಿ ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ ಮತ್ತೆಲ್ಲಿ ಮುಳುವಾಗುತ್ತಾರೆ ಎನ್ನುವ ಭಯ ಇದ್ದೇ ಇತ್ತು. ಆದರೆ ಜೆಕೆ ಈ ಬಾರಿ ಜಾಮಿಗೆ ಅಬ್ಬರಿಸುವ ಅವಕಾಶ ನೀಡಲಿಲ್ಲ. 4 ರನ್ ಗಳಿಸಿದ್ದ ಜಾಮಿಯನ್ನ ಕ್ಲೀನ್ ಬೋಲ್ಡ್ ಮಾಡಿದ್ರು. ಜಾಮಿ ವಿಕೆಟ್ ಕಳೆದುಕೊಂಡ ನಂತರ ರನ್ ಗಳಿಸಲು ಪರದಾಡಿದ ಬೆಂಗಾಲ್ ಟೈಗರ್ಸ್ 8 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 47 ರನ್ ಗಳಿಸಿತ್ತು. 9ನೇ ಓವರ್ನಲ್ಲಿ ಪ್ರತಾಪ್ ನಾರಾಯಣ್ 14 ರನ್ಗಳನ್ನ ಬಿಟ್ಟುಕೊಟ್ಟರಾದರೂ ಆನಂತರ ಒಟ್ಟಾರೆಯಾಗಿ 28 ರನ್ ನೀಡಿ 3 ಪ್ರಮುಖ ವಿಕೆಟ್ ಪಡೆದರು. ಇನ್ನೇನು ಬೆಂಗಾಲ್ ಟೈಗರ್ಸ್ ಲಯ ಕಂಡುಕೊಂಡಿದೆ ಎಂದುಕೊಳ್ಳುವಾಗಲೇ ಬೆಂಗಾಲ್ ನಾಯಕ ಜೀಶು ಸೇನ್ ಗುಪ್ತಾ 17 ರನ್ ಗಳಿಸಿ ರನ್ಔಟ್ ಆದರು. ಕ್ಯಾಪ್ಟನ್ ಬೆನ್ನ ಹಿಂದೆಯೇ ಪೆವಿಲಿಯನ್ ಪೆರೇಡ್ ಮಾಡಿದ ಬೆಂಗಾಲ್ ಟೈಗರ್ಸ್ ಒಂದಾದ ಮೇಲೊಂದರಂತೆ ವಿಕೆಟ್ಗಳನ್ನ ಕಳೆದುಕೊಂಡಿತ್ತು. 13ನೇ ಓವರ್ನಲ್ಲಿ 93 ರನ್ ಗಳಿಸಿದ್ದ ಬೆಂಗಾಲ್ ಆನಂತರ 99 ರನ್ಗಳಿಗೆ 8 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. 9ನೇ ವಿಕೆಟ್ಗೆ ಜೊತೆಯಾದ ಇಂದ್ರಶೀಶ್ ಮತ್ತು ಆನಂದ್ ಬೆಂಗಾಲ್ ತಂಡವನ್ನ ಗೌರವಯುತ ಸ್ಕೋರ್ನತ್ತ ಕರೆದೊಯ್ಯುವ ಪ್ರಯತ್ನ ಮಾಡಿದ್ರು. 30 ರನ್ಗಳ ಜೊತೆಯಾಟವಾಡಿದ್ರು. ಬೆಂಗಾಲ್ ಪರವಾಗಿ ಜಾಯ್ ಮುಖರ್ಜಿ ಅತ್ಯಧಿಕ 50 ರನ್ ಬಾರಿಸಿದ್ರು. ಬೆಂಗಾಲ್ ಫಿನಾಲೆ ತಲುಪುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದ ರಾಹುಲ್ ಮಜುಮ್ದಾರ್ ಅವರ ಬ್ಯಾಟ್ ಕೂಡ ಇಂದು ಸದ್ದು ಮಾಡಲಿಲ್ಲ. ಅಂತಿಮವಾಗಿ 20 ಓವರ್ಗಳಲ್ಲಿ ಬೆಂಗಾಲ್ ತಂಡ 129 ರನ್ಗಳಿಗೆ ಆಲ್ಔಟ್ ಆಯಿತು. 130 ರನ್ಗಳ ಗುರಿ ಬೆನ್ನತ್ತಿದ್ದ ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ ರಾಹುಲ್ ಆರಂಭಿಕ ಆಘಾತ ನೀಡಿದ್ರು. ಮೊದಲನೇ ಓವರ್ನಲ್ಲಿ LBW ಬಲೆಗೆ ಸಿಲುಕಿ ನಿರೂಪ್ ಭಂಡಾರಿ ಪೆವಿಲಿಯನ್ ಸೇರಿದ್ರು. ನಿರೂಪ್ ನಿರ್ಗಮನದ ನಂತರ ರಾಜೀವ್ ಹನು ಅಬ್ಬರಿಸಲು ಶುರು ಮಾಡಿದ್ರು. ಕೇವಲ 23 ಎಸೆತಗಳಲ್ಲಿ ಅರ್ಧ ಶತಕವನ್ನ ಪೂರೈಸಿದ್ರು. ಆ ನಂತರ ರತ್ನದೀಪ್ ಬೌಲಿಂಗ್ನಲ್ಲಿ 35 ಎಸೆತಗಳಲ್ಲಿ 69 ರನ್ ಗಳಿಸಿ ಔಟ್ ಆದರು. ರಾಜೀವ್ ಔಟ್ ಆದ ನಂತರ ಬಂದ ಕರಣ್ ಆರ್ಯನ್ 3 ರನ್ ಗಳಿಸಿ ಔಟ್ ಆದರು. ಕಳೆದ ಸೀಸನ್ನಲ್ಲಿ ಅಬ್ಬರಿಸಿದ್ದ ಡಾರ್ಲಿಂಗ್ ಕೃಷ್ಣ ಫಿನಾಲೆ ಪಂದ್ಯದಲ್ಲಿಯೂ ನಿರಾಸೆ ಮಾಡಿದ್ರು. 20 ಎಸೆತಗಳಲ್ಲಿ ಕೇವಲ 7 ರನ್ ಗಳಿಸಿ ರತ್ನದೀಪ್ಗೆ ವಿಕೆಟ್ ಒಪ್ಪಿಸಿದ್ರು. ಹೀಗೆ 13 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ ಕರ್ನಾಟಕ ಬುಲ್ಡೋಸರ್ಸ್ 100 ರನ್ ಗಳಿಸಿತ್ತಾದರೂ ರಾಜೀವ್ ಹನು ಔಟ್ ಆದ ನಂತರ ಬೌಂಡರಿಗಳ ಬರ ಎದುರಿಸಿತ್ತು. ಬೆಂಗಾಲ್ ತಂಡ ಕರ್ನಾಟಕ ಬುಲ್ಡೋಸರ್ಸ್ ಬ್ಯಾಟರ್ಗಳನ್ನ ಕಟ್ಟಿ ಹಾಕಿತ್ತು. ಕರ್ನಾಟಕ ಬುಲ್ಡೋಸರ್ಸ್ ತಂಡ ಒತ್ತಡಕ್ಕೊಳಗಾಗಿತ್ತು. ಇದೇ ಸಮಯದಲ್ಲಿ ಅಂಪೈರ್ ಅನುಮತಿ ನೀಡದಿದ್ದರೂ ಸುದೀಪ್ ಮೈದಾನದೊಳಗೆ ಬಂದು ಕ್ರೀಸ್ನಲ್ಲಿದ್ದ ಮಂಜುನಾಥ್ ಮತ್ತು ಜೈರಾಮ್ ಕಾರ್ತಿಕ್ ಅವರ ಜೊತೆ ಚರ್ಚೆ ಮಾಡಿದ್ರು. ಸಹಜವಾಗಿ ಬೆಂಗಾಲ್ ತಂಡ ಸುದೀಪ್ ಅವರ ಈ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿತ್ತು. ಕೊನೆಗೂ 48 ಬಾಲ್ಗಳ ನಂತರ ಜೆಕೆ ಬ್ಯಾಟ್ನಿಂದ ಬೌಂಡರಿ ಹೊರಹೊಮ್ಮಿತ್ತು. ಕೊನೆಯ 5 ಓವರ್ನಲ್ಲಿ 17 ರನ್ಗಳ ಅವಶ್ಯಕತೆ ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕಿತ್ತು. 16ನೇ ಓವರ್ನಲ್ಲಿ 7 ರನ್ಗಳನ್ನ ಬುಲ್ಡೋಸರ್ಸ್ ಗಳಿಸಿತ್ತು. ಕೊನೆಯ 24 ಬಾಲ್ಗಳಲ್ಲಿ ಗೆಲುವಿಗೆ 10 ರನ್ಗಳು ಬೇಕಾಗಿದ್ದವು. ಅಂತಿಮವಾಗಿ ಮಂಜುನಾಥ್ 2 ಬ್ಯಾಕ್ ಟು ಬ್ಯಾಕ್ ಬೌಂಡರಿ ಬಾರಿಸಿ ತಂಡಕ್ಕೆ ಗೆಲುವಿನ ದಡಕ್ಕೆ ತಲುಪಿಸಿದ್ರು. ಈ ಮೂಲಕ 12 ವರ್ಷಗಳ ನಂತರ ಕರ್ನಾಟಕ ಬುಲ್ಡೋಸರ್ಸ್ ತಂಡ
ಟ್ರೋಫಿ ಮುಡಿಗೇರಿಸಿಕೊಂಡಿತು. 3ನೇ ಬಾರಿ ಚಾಂಪಿಯನ್ ಪಟ್ಟಕ್ಕೇರಿತ್ತು. ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.